proudly presents Vajreshwari LED Drama Scenery. ಇದೇನಿದು ಪ್ರಾಣೇಶ್ವರ? ಯಾರು ಅಪರಿಸಿಕೊಂಡು ಹೋಗಿರುವರಲ್ಲ ಸ್ವಾಮಿ? ಅಯ್ಯೋ, ಯಾರ ಪಾಪಿಗಳು ಆ ಸುಪುತ್ರನನ್ನು ವಂಚಿಸಿ ಯಾರು ಕುಮಾರಿ. ಸ್ವಾಮಿ, ಹೀಗೆ ಅಯ್ಯೋ, ಯಾರೋ ಪಾಪಿಗಳು ವಂಚಿಸಿ ಅಪಹರಿಸಿರುವರಲ್ಲ. ಪುಷ್ಪಕಲಾ, ಮಾಡುವುದು ಏನು ಈಗ? ಹೀಗಿನ್ನೇನು ಮಾಡುವುದು ಸ್ವಾಮಿ?
ಕ್ಷಮಾತನಾದ ಭೀಮಸೇನ, ಆ ವಿಚಾರವನ್ನು ಏನೆಂದು ಹೇಳಲಿ? ರಾತ್ರಿ ಮಲಗಿರುವ ಸುಪುತ್ರಿಯನ್ನು ನೋಡಿ ಯಾರೋ ಪಾಪಿಗಳು ಅಪಹರಿಸಿರುವರು. ನಾವು ಸತ್ಯವೆಂದು ತಿಳಿಯುವುದು ಭೀಮಸೇನ. ನೀವಿನ್ನು ಯೋಚಿಸಬೇಡಿ. ಆ ಪಾಪಿಗಳು ಈ ಪಾಂಡವರು ನಡೆಸಿದ ಕಾಲದಿಂದಲೂ ಕಲಹ ಕ್ರೋಧದಿಂದಲೇ ಸಾಯಿಸಿದರು. ಆದರೂ ನಮಗೆ ಎಂತಹ ಅಪಮಾನವಾಗಿರಲಿಲ್ಲ. ನನ್ನ ಸತಿಯಾದ ಹೇಮಾವತಿಯನ್ನು ಅರಸಿ ಕಂಡು ಅವರನ್ನು ಕೊಲೆಗೊಳಿಸದೆ ಬಿಡುವುದಿಲ್ಲ. ನಾನಿಂದು ಹಸ್ತಿನಾಪುರವನ್ನೇ ಪರಿಶೋಧಿಸಿಕೊಂಡು ಬರುವೆನು. ನಾನಿಂದ ಬರುವೆನು. ಅಗ್ಗಜ ತೋರುತ್ತಿರುವುದು ಅಗ್ಗಜ ಚಿಂತೆಯನಗೆ ತೋರುತ್ತಿರುವುದು ಕಂತು ಬಿದ್ದನೆ ಸಲಹೋಯನ್ನ ಕಂತು ಬಿದ್ದನೆ ಸಲಹೋಯನ್ನ ಅಗ್ಗಜ ಹನುಜ ಭೀಮ ಬಾರದಿರಲು ಹನುಜ ಭೀಮ ಬಾರದಿರಲು ಮನಗೆ ವ್ಯಸನ ತೋರುತ್ತಿರುವುದು ಅಗ್ಗಜ ಮನಗೆ ವ್ಯಸನ ತೋರುತ್ತಿರುವುದು ಚಿಂತೆಯನಗೆ ತೋರುತ್ತಿರುವುದು ದೇವಾ ದೇವಾ ಧನಂಜಯ, ಅಗ್ಗಜ ನೀನು ಬಂದು ಎಷ್ಟು ದಿನಗಳಾದರೂ ಹನುಜನಾದ ಭೀಮಸೇನನಿನ್ನೂ ಬಾರಲೇ ಇಲ್ಲವಲ್ಲ. ಆತನನ್ನು ನೋಡುವವರೆಗೂ ನನ್ನ ಮನಸ್ಸು ಕಾತುರ ಪಡುತ್ತಿರುವುದು. ಆ ಕಡು ದುರಾತ್ಮನಾದ ಕೌರವರ ಸಮೂಹದಲ್ಲಿ ಅವನೋರ್ವನನ್ನೇ ಬಿಟ್ಟು ಬಂದಿರುವೆಯಲ್ಲ. ಅಗ್ಗಜ ನೀನೀಗಲೇ ಸೌರಾಷ್ಟ್ರ ನಗರಕ್ಕೆ ಹೋಗಿ ಹನುಜನಾದ ಬಿಡೋ ಚಿಂತೆಯ ಬಿಡೋ ಚಿಂತೆಯ ಧರ್ಮಪಾಲ ನೀನು ಬಿಡೋ ಚಿಂತೆಯ ಅಗ್ಗಜ ಪಾಲಿಸನಗೆ ನೇಮ ತಮಸವನ್ನು ಪಡೆವೆ ಅಗ್ಗಜ ಪಾಲಿಸನಗೆ ನೇಮ ತಮಸವನ್ನು ಪಡೆವೆ ಮಮ ವಲ್ಲಭನ ಕರುಣದಿಂದ ತರುವೆ ಬಿಡೋ ಚಿಂತೆಯ ಬಿಡೋ ಚಿಂತೆಯ ಬಿಡೋ ಚಿಂತೆಯ ಅಗ್ಗಜ ಧನಂಜಯ, ದಿಗ್ವಿಜಯವನ್ನೇ ಧಿಕ್ಕಾರಪಡಿಸುವ ಈ ಪಾರ್ಥನಿರುವಲ್ಲಿ ಚಿಂತೆ ಎಂದರೇನು ಅಗ್ರಜ? ಶಾಂತನಾಗು. ನಾನೀಗಲೇ ಸೌರಾಷ್ಟ್ರ ನಗರಕ್ಕೆ ಹೋಗಿ ಅಗ್ರಜನಾದ ಭೀಮಸೇನನನ್ನು ಕರೆದುಕೊಂಡು ಬರುವೆನು. ಆಗಬಹುದು. ನೀನು ಹೋಗಿ ಬಾ ಪಾರ್ಥ. ಅಪ್ಪಣೆ ಅಗ್ರಜ, ನಾನಿನ್ನು ಬರುವೆನು.
ಕೌರವರ ಅರಮನೆ ಸುತ್ತಿ ನೋಡಿದರು ಎನ್ನ ಸತಿಯಾದ ಹೇಮಾವತಿಯ ಸುಳಿವೇ ತೋಚುವುದಿಲ್ಲ. ಮಾಡುವುದೇನು? ಪಾರ್ಥ, ನಿನಗೆ ಮಂಗಳವಾಗಲಿ. ಅಣ್ಣ, ಏನು ನಿನ್ನ ಮನಸ್ಸಿನ ಚಿಂತೆ? ಪಾರ್ಥ, ಅಗ್ರಜ, ಆ ವಿಚಾರವನ್ನು ನಾನು ಹೇಳಂದೇಳಿ ಪಾರ್ಥ. ಆ ಪಾಪಿಗಳಾದ ಕೌರವರ ಕುತಂತ್ರದಿಂದ ನನ್ನ ಹೇಮಾವತಿಯನ್ನು ಅಪಹರಿಸಿರುವನು. ಚಿಂತೆ ಮಾಡುತ್ತಿದ್ದೆ ಪಾರ್ಥ. ಅಗ್ರಜ, ಪಾರ್ಥ, ಏನು ನಿನ್ನ ಸತಿಯಾದ ಹೇಮಾವತಿಯನ್ನು ಆ ಕೌರವರು ಅಪಹರಿಸಿರುವರೇ? ಅಯ್ಯೋ, ಹಾಂಡು ಸುಂದರಾದ ನಮಗಳಿಗೆ ಎಂದು ಇದೇ ಕಷ್ಟವಾಯಿತಲ್ಲ. ಪರಮಾತ್ಮ, ನಮ್ಮ ಮಗಳ ಅಪಮಾನವನ್ನು ನೋಡುತ್ತಾ ಕಣ್ಮುಚ್ಚಿ ಕುಳಿತಿರುವೆ ವಾಸುದೇವ. ಸಹಿಸಿರಿ ಸಹಿಸಿರಿ ಸಂತಾಪವ ವಾಸುದೇವ, ಸಹಿಸಿರಿ ಸಹಿಸಿರಿ ಸಂತಾಪವ ಸಲ್ಲಿಸುವೆ ನಾ ನಿಮ್ಮ ಮನೋಭೀಷ್ಟವ. ಸಲ್ಲಿಸುವೆ ನಾ ನಿಮ್ಮ ಮನೋಭೀಷ್ಟವ. ಸಹಿಸಿರಿ ಸಹಿಸಿರಿ ಸಂತಾಪವ. ದುರುಳರು ಮೋಸದಿ ತರುಣಿಯ ವಂದಿಸಿ ಭೀಮಸೇನ. ದುರುಳರು ಮೋಸದಿ ತರುಣಿಯ ವಂದಿಸಿ ದುರುಳರು ಮೋಸದಿ ತರುಣಿಯ ವಂದಿಸಿ ಕರೆ ಕರೆ ಪಡಿಸಿ ಆ ಪರಿಯನ್ನು ಬೇಡುವೆ. ಕರೆ ಕರೆ ಪಡಿಸಿ ಆ ಪರಿಯನ್ನು ಬೇಡುವೆ. ಸಹಿಸಿರಿ ಸಹಿಸಿರಿ ಸಂತಾಪವ ಸಲ್ಲಿಸುವೆ ನಾ ನಿಮ್ಮ ಮನೋಭೀಷ್ಟವ. ಸಹಿಸಿರಿ ಸಹಿಸಿರಿ ಸಂತಾಪವ. ಭೀಮಾರ್ಜುನರೇ, ವಾಸುದೇವ, ಆ ಕೌರವರು ನಾಶವಾಗುವವರೆಗೂ ಅವರ ಕುತಂತ್ರವನ್ನು ಬಿಡುವುದಿಲ್ಲ. ಶಿವಭಕ್ತನಾದ ಚಂಡಾಸುರನನ್ನು ವಂಚಿಸಿ ಮೋಸದಿಂದ ಭಾಷೆಯನ್ನು ಪಡೆದು ಆ ಕೌರವನು ಹೇಮಾವತಿಯನ್ನು ಅಪಹರಿಸುವಂತೆ ಆತನಿಗೆ ನೇಮಿಸಿದನು. ಆದುದರಿಂದ ಆ ದಾನವನು ಹೇಮಾವತಿಯನ್ನು ಅಪಹರಿಸಿ ಆತನ ಸೆರೆಯಲ್ಲಿಟ್ಟುಕೊಂಡಿರುವನು. ವಾಸುದೇವ,
ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ದೇಹವೇ ಸಿಡಿದಂತೆ ಆರ್ಭಟಿಸುತ್ತಿರುವುದು. ನಡೆಯಿರಿ, ಆ ದಾನವರನ್ನು ಒಂದು ಬರೋಣ. ಭೀಮಾರ್ಜುನರೇ, ವಾಸುದೇವ, ಹಾಗಾದರೆ ನಡೆಯಿರಿ, ಶ್ರೋಣಿತಾಪುರಕ್ಕೆ ಹೋಗೋಣ. ಆಗುವುದು. ನಡೆ ವಾಸುದೇವ, ಹೋಗೋಣ. ಅಪ್ಪಾಜಿ, ನಮಗೆ ನಂಬಿರುವ ಕೌರವರ ಪಂಥವು ಸಾರ್ಥಕವಾಗುವ ತನಕ ಯಾವ ವೈರಿಗಳು ಬಂದರೂ ಅವಕಾಶ ಕೊಡದಂತೆ ಆ ಹೇಮಾವತಿಯನ್ನು ನೋಡಿಕೊಳ್ಳುವರಾಗಿ. ತಂದೆ, ತಾವು ಬರುವ ತನಕ ಈ ಕೋಟೆಯನ್ನು ಕಾಯುವ ಭಾರವು ನಮಗಿರಲಿ. ತಾವಿನ್ನು ಹೋಗಿ ಬನ್ನಿ. ಆಗಬಹುದು ಕುಮಾರರೇ, ನಾನಿನ್ನು ಬರುವೆನು. ಈ ಶೈಲಾಧಿಕರದ ಮೇಲೆ ಯಾರು ಕುಳಿತರೆ ಆ ಮೆರಜಿರುಗಳು ನಮ್ಮ ಕಣ್ಣಿಗೆ ಕಾಣಿಸುವರು. ಆಗ ಅವರನ್ನು ತಂಗಿ, ನೀನು ಮನಸ್ಸು ಮಾಡುವುದೇ ಆದರೆ ಆ ಪರಶಿವನನ್ನೂ ಸಹ ಪರಾಜಯಗೊಳಿಸಬಹುದು. ಅಂತಹ ಸಾಹಸವು ನಿನಗಿರುವುದು ತಂಗಿ. ಆಗುವುದಲ್ಲ. ನೋಡೈ ಪುರದಂಡವ. ಭೀಮಾರ್ಜುನರೇ, ನೋಡೈ ಪುರದಂಡವ, ಅತಿ ಬಲವೀರನು, ಅತಿ ಬಲವೀರನು, ಇರುತಿಹ ಪುರವನು. ನೋಡೈ ಪುರದಂಡವ. ಭೀಮಾರ್ಜುನರೇ, ರತ್ನದ ಕಲಶದಿ ಮೂರ್ತಿನ ತೋರಣ, ರತ್ನದ ಕಲಶದಿ ಮೂರ್ತಿನ ತೋರಣ, ವಜ್ರದ ಕಂಬವು ನೀಲದ ಬಾಗಿಲು, ವಜ್ರದ ಕಂಬವು ನೀಲದ ಬಾಗಿಲು. ನೋಡೈ ಪುರದಂಡವ, ಅತಿ ಬಲವೀರನು, ಇರುತಿಹ ಪುರವನು. ನೋಡೈ ಪುರದಂಡವ. ಭೀಮಾರ್ಜುನರೇ, ವಾಸುದೇವ, ಶಿವಧ್ಯಾನದಲ್ಲಿ ಕುಳಿತಿರುವ ಚಂಡಾಸುರನು ಸುಲಭದವನಲ್ಲ. ಆತನನ್ನು ಸೋಲಿಸಬಲ್ಲ ವೀರರು ಯಾರೂ ಇಲ್ಲ. ವಾಸುದೇವ, ಇದಕ್ಕಾಗಿ ಭಯಪಟ್ಟರೆ ಸಾಧ್ಯವಿಲ್ಲ. ಶತ್ರುಕ ಸಾಹಸ ನಡೆ ವಾಸುದೇವ. ವಾಸುದೇವ, ಪಾರ್ಥ, ಜಯವಿರುವ ತನಕ ಭಯವಿಲ್ಲವೆಂದ ಹಾಗೆ ನಿಮ್ಮ ದಯಾನುಸಾರವು ನಮ್ಮ ಮೇಲಿದ್ದರೆ ಆ ದಾನವರನ್ನು ಒಂದಂತೆ ಸರಿ. ಭೀಮಾರ್ಜುನರೇ, ವಾಸುದೇವ, ಹೇಗಾದರೂ ಆಗಲಿ, ನಡೆಯಿರಿ, ಕೋಟೆಯ ಒಳಾಲಯಕ್ಕೆ ಪ್ರವೇಶಿಸೋಣ. ವಾಸುದೇವ, ಹೋಗೋಣ. ಹಂಗಾಸ್ ಗೊತ್ತಿದ್ದೋಣ. ಪರರಾಜರು ಇತ್ತಲೇ ಬರುವಂತೆ ಕಾಣುತ್ತಿದೆ. ಈಗ ನಾವು ಧೈರ್ಯಗೆಟ್ಟರೆ ತಂದೆಯವರಿಗೆ ಅನರ್ಥವಾಗುವುದು. ಆದ್ದರಿಂದ ಅವರು ಬಂದ ಕೂಡಲೇ ಅವರನ್ನು ಕೊಲ್ಲೋಣ. ಆಗುವುದಲ್ಲ. ಈಗ ಪ್ರವೇಶಗಳು ನರಮಾನವನ್ನು ಕಂಡು ನಮ್ಮ ತಂದೆ ಕೀರ್ತಿಯನ್ನು ಸಾರ್ಥಕಪಡಿಸೋಣ. ಎಲ್ಲವೋ ನರಾಧಮರೇ, ಈ ಕೋಟೆಯ ಒಳಗೆ ಪ್ರವೇಶ ಮಾಡುವ ಸಾಮರ್ಥ್ಯವು ನಿಮಗೆ ಉಂಟಾಯಿತೆ.
ನೀವು ಯಾರು? ದಾನವರೇ, ನಾವು ಯಾರಾದರೇನು? ಆ ಕಾಶಿರಾಜನ ಪುತ್ರಿಯಾದ ಹೇಮಾವತಿಯು ನಿಮ್ಮ ಕೈಶೆರೆಯಲ್ಲಿರುವಳೆಂದು ತಿಳಿಯಲಾಯಿತು. ಆದ್ದರಿಂದ ನಿಮ್ಮನ್ನು ಕಂಡು ಹೋಗೋಣವೆಂದು ಬಂದೆವು. ಎಲ್ಲೋ ನರಜೀವಿಗಳೇ, ಇಲ್ಲಿನವರೆಗೆ ನೀವು ಬರಲು ಅವಕಾಶ ಇರುತ್ತಿರಲಿಲ್ಲ. ಆ ದಿಕ್ಕಿನಿಂದ ನೀವು ನಮ್ಮ ಕೈಗೆ ಸಿಕ್ಕಿರುವಿರಿ. ನಿಮ್ಮಲ್ಲಿ ಯಾರಾದರೂ ರಸಿಕರಿದ್ದರೆ ಯೋಧಕ್ಕೆ ನಿಲ್ಲರೆ. ಎಲೆ ದಾನವರೇ, ಯುದ್ಧಕ್ಕಾಗಿ ಸಿದ್ಧರಾಗಿ ಬಂದಿರುವೆವು. ಮೊದಲು ಆ ಹೇಮಾವತಿಯನ್ನು ಬಿಡುವರಾಗಿರಿ. ಭೀಮಾರ್ಜುನರೇ, ವಾಸುದೇವ, ಇದು ನಿಮ್ಮ ಯುದ್ಧದ ಆಹ್ವಾನ. ಸಾವಕಾಶ ಬೇಕೆ? ವಾಸುದೇವ, ಇದು ನಿಮ್ಮ ಮುಂದೆ ಈ ರಾಕ್ಷಸನನ್ನು ಧ್ವಂಸಗೊಳಿಸುವೆನು. ಯುದ್ಧಕ್ಕೆ ನಿಲ್ಲಿ. ಎಲ್ಲೂ ಯುದ್ಧಕ್ಕೆ ಕುಲ್ಲಾದ ಮನೆಯಿಂದ ಈಗ ಹಳ್ಳ ಮುರಿಯುವನು. ಕುಲ್ಲಾದ ಮನೆಯಿಂದ ಈಗ ಹಳ್ಳ ಮುರಿಯುವನು. ಮಲ್ಲ ಯುದ್ಧದಿಂದ ನಿನ್ನ ಸಲ್ಲ ನಿಲ್ಲೆನು. ಮಲ್ಲ ಯುದ್ಧದಿಂದ ನಿನ್ನ ಸೊಲ್ಲ ನಿಲ್ತೆನು. ಸೊಲ್ಲ ನಿಲ್ತೆನು, ಸೊಲ್ಲ ನಿಲ್ತೆನು. ಕಳೆದ ನಿನ್ನ ಮತ್ತು ಈಗ ಧೂಳಿಗೈಯುವೆ. ಕಳೆದ ನಿನ್ನ ಮತ್ತು ಈಗ ಧೂಳಿಗೈಯುವೆ. ಚರಜಾಲದಿಂದ ನಿನ್ನ ಶಿರವ ತರಿಯುವೆ. ಚರಜಾಲದಿಂದ ನಿನ್ನ ಶಿರವ ತರಿಯುವೆ. ಶಿರವ ತರಿಯುವೆ, ಶಿರವ ತರಿಯುವೆ. ಎಲ್ಲುವುದಕ್ಕೆ ಈ ಭಾರತ ಬಿಟ್ಟು ಸಹಿಸಿಕೋ. ಎಲ್ಲೋ ನರದವರೇ, ನೀವು ಇಲ್ಲಿ ಬರಲು ಅವಕಾಶ ಇರ್ತಿರಲಿಲ್ಲ. ಆ ದುರ್ಯೋಧನ ದಯದಿಂದ ನೀವು ನಮ್ಮ ಕೈಗೆ ಸಿಕ್ಕಿರುವಿರಿ. ನಿಮ್ಮಲ್ಲಿ ಯಾರಾದರೂ ರಸಿಕರಿದ್ದರೆ ನಿಲ್ಲಿದ್ದಕ್ಕೆ ನಾನು ಒಂದೇ ಸಾರಿ ಭಾಗಿಸುವನು. ನಮ್ದೇನೀಗ ವಾಸುದೇವ ಈ ಯುದ್ಧದಲ್ಲಿ ವಾಸುದೇವ ಈ ಯುದ್ಧದಲ್ಲಿ ಆ ದಡಿಗ ದೈತ್ಯನನ್ನು ಕೊಂದಿರುವೆನು. ಆದರೆ ಆ ರಕ್ಕಸಿಯನ್ನು ಕೊಲ್ಲಲಾಗಲಿಲ್ಲವಲ್ಲ. ಮಾಡುವುದೇನು ವಾಸುದೇವ? ಭೀಮಾರ್ಜುನರೇ, ವಾಸುದೇವ, ಚಿಂತಿಸಬೇಡಿ, ಶಾಂತರಾಗಿ. ಅಕಾಲದಲ್ಲಿ ಸಿಕ್ಕಿದ ಫಲದಂತೆ ನಾರದರು ಇತ್ತಲೇ ಬರುತ್ತಿರುವರು. ನಾರಾಯಣ ನಟರಾಜನ ನಾಟ್ಯದ ನಟರಾಜನ ನಾಟ್ಯದ ವೈಭರಿಯ ನಟರಾಜನ ನಾಟ್ಯದ ಎದೆದೆಯುನು
ನಾರದರಿಗೆ ಮಂಗಳವಾಗಲಿ. ನಾರಾಯಣ ನಾರಾಯಣ. ಇದು ಏನು ಪರಮಾತ್ಮ? ಯುದ್ಧದಲ್ಲಿ ಸೋಲಾಗಿರುವಂತೆ ಕಾಣುತ್ತಿರುವುದಲ್ಲ. ನಾರದರೆ, ಆ ಹೇಮಾವತಿಯ ಪ್ರಯುಕ್ತ ಯುದ್ಧವು ಪ್ರಾರಂಭವಾಗಿರುವುದು. ಆದರೆ ಆ ಹೆಣ್ಣು ರಕ್ಕಸಿಯಾದ ಕಲಶಮುಖಿಯೊಡನೆ ಕ್ಷತ್ರಿಯರಾದ ಭೀಮಾರ್ಜುನರು ಯುದ್ಧ ಮಾಡುವುದಿಲ್ಲ. ಅದಕ್ಕಾಗಿ ಸೋದಂತೆ ನಿಂತಿರುವರು. ನಾರಾಯಣ ನಾರಾಯಣ. ವಾಸುದೇವ, ಆ ಹೆಣ್ಣು ರಕ್ಕಸಿಯನ್ನು ಕೊಲ್ಲುವ ತಕ್ಕ ವೈರಿಯನ್ನು ನಾ ಕರೆತರುವೆ. ಹಾಗಾದರೆ ಆಕೆಯನ್ನು ಕೊಲ್ಲುವ ಶೂರನ್ಯಾರು ತಿಳಿಸಿ. ನಾರಾಯಣ ನಾರಾಯಣ. ಪರಮಾತ್ಮ, ನಾನೀಗಲೇ ರಾಮೇಶ್ವರಿಗೆ ಹೋಗಿ ರಾಮ ಭಕ್ತನಾದ ಆಂಜನೇಯನನ್ನು ಕರೆತಂದು ಆ ಹೆಣ್ಣು ರಕ್ಕಸಿಯನ್ನು ಕೊಲ್ಲಿಸುವೆ. ಆಗಬಹುದು, ನೀವಿನ್ನು ಹೋಗಿ ಬನ್ನಿ. ಆಗಬಹುದು, ನಾನಿನ್ನು ಬರುವೆನು. ನಾರಾಯಣ ನಾರಾಯಣ. ಪರಮಾತ್ಮ, ನಾರದರು ಹನುಮನನ್ನು ಕರೆದುಕೊಂಡು ಬರುವ ತನಕ ಆ ಪಾಶದಲ್ಲಿ ವಿಶ್ರಾಂತಿ ಹೊಂದೋಣ. ನಡೆ ವಾಸುದೇವ. ಆಗಬಹುದು, ನಡೆ ಭೀಮಸೇನ. ನಡೆ ವಾಸುದೇವ.
ಜಯವಾಗಲಿ. ಯಾರು? ನಾರದ ಮಹಾತ್ಮರೇ, ಬನ್ನಿ ಈ ಪೀಠದಲ್ಲಿ ಪರಿಗ್ರಹಿಸಿ. ಆಗಬಹುದು. ನಾರಾಯಣ ನಾರಾಯಣ. ತಾವು ಇಲ್ಲಿಗೆ ಬಂದ ಸಮಾಚಾರವೇನು ತಿಳಿಸಿ ಪೂಜ್ಯರೇ? ಮಾರುತಿ, ನಾನು ಬಂದ ವಿಚಾರವೇನೆಂದರೆ, ಆ ಸೌರಾಷ್ಟ್ರ ನಗರದ ಕಾಶಿರಾಜನ ಪುತ್ರಿಯಾದ ಹೇಮಾವತಿಯ ಸ್ವಯಂವರವೂ ಆಯಿತು. ಆ ಸ್ವಯಂವರದಲ್ಲಿ ಆ ಕುಮಾರಿಯು ವಾಯುಪುತ್ರನಾದ ಭೀಮಸೇನಿಗೆ ಪುಷ್ಪಮಾಲೆಯನ್ನು ಧರಿಸಿದಳು. ಇದನ್ನು ಕಂಡ ದುರ್ಯೋಧನನು ಕುತಂತ್ರದಿಂದ ಚಂಡಾಸುರನಲ್ಲಿ ಸ್ನೇಹವನ್ನು ಬೆಳೆಸಿ ಆ ದಾನವ ಹೇಮಾವತಿಯನ್ನು ಅಪಹರಿಸಿದನು. ಆದ ಕಾರಣ ಭೀಮಾರ್ಜುನರು ಯುದ್ಧಕ್ಕೆ ಸಿದ್ಧರಾಗಿ ಕನಕಾಕ್ಷ ಎಂಬ ದಾನವನನ್ನು ಕೊಂದರು. ಆದರೆ ಕಳಸಮುಖಿಯಿಂದ ಪರಾಜಿತಗೊಂಡ ಭೀಮಾರ್ಜುನರು ಕಷ್ಟಪಡುತ್ತಿರುವರು. ನೀನು ಬಂದು ಆ ಹೆಣ್ಣು ರಕ್ಕಸಿಯನ್ನು ಕೊಂದರೆ ಕೊಲ್ಲಿಸಬೇಕೆಂದು ನಿನ್ನ ಬಳಿ ಬಂದಿರುವೆ ಮಾರುತಿ. ಪೂಜ್ಯರೇ, ಮರ್ಕಟನಾದ ನನಗೂ ಕ್ಷತ್ರಿಯ ಕುಲದವರಿಗೂ ಏನು ಸಂಬಂಧ? ನಾನೇಕೆ ಅಲ್ಲಿಗೆ ಬರಬೇಕು ಪೂಜ್ಯರೇ? ನಾರಾಯಣ ನಾರಾಯಣ. ಮಾರುತಿ, ನೀನು ಭೀಮನು ಒಂದೇ ತಂದೆಯವರದಲ್ಲಿ ಜನಿಸಿರಲ್ಲವೇ? ಆತನಿಗೆ ಬಂದ ಕಷ್ಟವು ನಿನಗಲ್ಲವೇ? ನೀನು ಬಂದು ಆ ಹೆಣ್ಣು ರಕ್ಕಸಿಯನ್ನು ಕೊಂದರೆ ಭೀಮನ ಕಾರ್ಯವು ಜಯವಾದಂತೆ ಸರಿ. ಹೌದು ಹೌದು ಪೂಜ್ಯರೇ, ಬಂಧುಗಳ ಕಷ್ಟಕ್ಕೆ ಭಾಗವಹಿಸುವುದೇ ನನ್ನ ಧರ್ಮ ಅಲ್ಲವೇ? ನಡೆಯಲು ಪೂಜ್ಯರೇ, ಹೋಗೋಣ. ನಡೆ ಮಾರುತಿ, ಹೋಗೋಣ. ಜೈ ಜೈ ರಘುವೀರ ಸಮರ್ಥ. ಶ್ರೀರಾಮ ರಾಮ 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 ರಾಮ. ಈ ಘೋರ ರಕ್ಕಸಿಯು ಕೋಟೆ ಬಾಗಿಲಲ್ಲಿ ಬೆಟ್ಟದಂತೆ ಬಿದ್ದಿರೋಳಲ್ಲ. ಇರಲಿ, ನಾನು ಇವಳನ್ನು ಎಚ್ಚರಪಡಿಸುವೆನು. ಏನು? ಎಷ್ಟು ಸಾರಿ ಎಬ್ಬಿಸಿದರೂ ಮೇಲೇಳುತ್ತಿಲ್ಲವಲ್ಲ. ಈಕೆಯ ಎದೆ ಮೇಲೆ ಕಾಲಿಟ್ಟು ಎಬ್ಬಿಸುವೆನು. ಮರದ ಮೇಲೆ ವಾಸ ಮಾಡುವ ನಿನಗೆ ಪುರ ಪ್ರವೇಶ ಏಕೆ? ಮುಂದೆ ಕಾಲಿಟ್ಟರೆ ನಿನ್ನನ್ನು ನೋಯಿಂದು ಬಿಡುವನು. ನನ್ನನ್ನು ನೀನು ನುಂಗುವುದು ಆಗಿರಲಿ, ನಿನ್ನನ್ನು ಕೊಲ್ಲಬೇಕೆಂದೇ ರಾಮೇಶ್ವರದಿಂದ ಇಲ್ಲಿಗೆ ಬಂದಿರುವೆನು. ಯುದ್ಧಕ್ಕೆ ಸಾಯುವಂತಳಾಗು. ಭೀಮಾರ್ಜುನರೇ, ಭೀಮಾರ್ಜುನರೇ, ಈ ದಾನವಿಯನ್ನು ಕೊಂದಿರುವೆನು. ಒಂದು ವೇಳೆ ಆ ಚಂಡಾಸುರನನ್ನು ಕೊಲ್ಲುವೆಂದರೂ ಕೊಲ್ಲುವೆನು. ನಿಮ್ಮಿಂದ ನಮ್ಮ ಕೀರ್ತಿಯೋ ಸಾರ್ಥಕವಾಯಿತು. ಆ ಚಂಡಾಸುರನ್ನು ನಾನೇ ಕೊಡುತ್ತೇನೆ. ತಾವಿನ್ನು ಹೋಗಿ ಬನ್ನಿ. ಹಾಗೆ ಆಗಲಿ ಭೀಮಾರ್ಜುನನೇ. ರಘುವೀರ ಸಮರ್ಥ. ಅಣ್ಣ, ವಾಸುದೇವನನ್ನು ಒಡಗೂಡಿ ಆ ದೈತ್ಯರ ಮೇಲೆ ಯುದ್ಧಕ್ಕೆ ಸಿದ್ಧರಾಗೋಣ. ಆಗಬಹುದು. ನಡೇಗ್ರಜ.
ನೀ ಹಾಡು ಹರಿನಾಮದ ಮಹಿಮೆಯ ನೀನೋಡು ಹರಿನಾಮದ ಮಹಿಮೆಯ ನೀನೋಡು. ನಾರಾಯಣ ನಾರಾಯಣ. ದುರ್ಯೋಧನ ಹಿತಮತಿ ಒಳಪಟ್ಟ ಚಂಡಾಸುರನು ತನ್ನ ಮಕ್ಕಳನ್ನು ಕಳೆದುಕೊಂಡನು. ಇರಲಿ, ನಾನೀಗಲೇ ಚಂಡಾಸುರನ ಬಳಿಗೆ ಹೋಗಿ ಭೀಮಾರ್ಜುನನಿಂದ ಮಡಿದ ಮಕ್ಕಳ ವಿಚಾರವನ್ನು ಚಂಡಾಸುರನಿಗೆ ತಿಳಿಸಿ ಬರುವೆನು. ನಾರಾಯಣ ನಾರಾಯಣ. ನಮ ಶಿವಾಯ. ಓಂ ನಮ ಶಿವಾಯ. ಜ್ಞಾನವೇ ಲಕ್ಷಣ ಮೌನವೇ ಯೋಗ ಮುನಿ ಧಿಕ್ಕರೇಂದ್ರ ಸುತ ಹಿಮಗಿರೇಂದ್ರ ಸುತ ಕಂದರ ನೀಲ ಕಂದರ ಧಿಕ್ಕರೇಂದ್ರ ಸುತ ಹಿಮಗಿರೇಂದ್ರ ಸುತ ಕಂದರ ನೀಲ ಕಂದರ ಪುತ್ರ ನೀಲಗಣಿ ರುದ್ರ ವೇಣುಗಣಿ ಅದೃಷ್ಟದ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನಾರಾಯಣ ನಾರಾಯಣ. ಇಂತಹ ಶಿವಭಕ್ತನಿಗೆ ಕಷ್ಟ ಬರುವುದೇ? ಈತನ ಶಿವಪೂಜೆಯು ಇಲ್ಲಿಗೆ ಕೊನೆಗಾಣಿತು. ಇರಲಿ, ಮಾತನಾಡಿಸಿವೆ. ಚಂಡಾಸುರ ಚಂಡಾಸುರ, ದಾನವೇಂದ್ರ ಕುಶಲವೇ? ಯಾರು? ಪೂಜ್ಯರೇ, ಪೂಜ್ಯರೇ, ನಿಮ್ಮನ್ನು ಕಂಡು ನಮ್ಮ ಶಿವನನ್ನೇ ಕಂಡಂತಾಯ್ತು. ಬನ್ನಿ, ಈ ಶಿಲೆ ಪೀಠದ ಮೇಲೆ ಮಂಡಿಸಿ. ನಾರಾಯಣ ನಾರಾಯಣ. ದಾನವೇಂದ್ರ, ಮಂಡಿಸುವುದು ಹಾಗಿರಲಿ, ನಿನ್ನ ಪಟ್ಟಣದಲ್ಲಿ ನಡೆದ ವಿಚಾರವೇನೆಂದು ಹೇಳಲಿ? ಅಂತಹ ವಿಚಾರವೇನು ಪೂಜ್ಯರೇ? ಅದನ್ನು ತಿಳಿಸುವಂತರಾಗಿರೇ. ನಾರಾಯಣ ನಾರಾಯಣ. ದಾನವೇಂದ್ರ, ನೀನು ಶಿವಪೂಜೆಗೆ ಬಂದ ಮೇಲೆ ಆ ಭೀಮಾರ್ಜುನರು ನಿನ್ನ ಪಟ್ಟಣಕ್ಕೆ ಹೋಗಿ ನಿನ್ನ ಮಕ್ಕಳಾದ ಕನಕಾಕ್ಷ ಕಳಶಮುಖಿಯರೊಡನೆ ಯುದ್ಧ ಮಾಡಿದಲ್ಲದೆ ಮರಣವೂ ಸಹ ಗೊಳಿಸಿರುವರು. ಏನು, ನನ್ನ ಮಕ್ಕಳು ಮರಣ ಹೊಂದಿರುವರೇ? ಖಂಡಿತ. ಶ್ರೀರಂಚನದಲ್ಲಿ ಅವರನ್ನು ಎಲ್ಲಿ ಹೋದರೆ ಅವರ ಉಳಿಸರು. ಶ್ರೀರಂಚನದಲ್ಲಿ ಅವರನ್ನು ಕಳೆಯಿತು ಈ ದೇಶ ನಡೆಸಿದ ಬಿಸಾಡಿದ ಅವರ ಕರ್ಮ ಪುಡಿ ಪುಡಿ ಮಾಡಿ ಶ್ರೀವಂತನದಲ್ಲಿ ಅವರನ್ನು ಎಲ್ಲವೋ ಏರಿ ಪಾಂಡವರ ಮದಗರ್ಭದಿಂದ ಬಂದು ನನ್ನ ಮಕ್ಕಳನ್ನು ಕೊಂದಿರುವಿರ. ಏನು ಕಣ್ಮುಚ್ಚಿ ಕುಳಿತಿದ್ದೆವು? ನಿನ್ನನ್ನು ನಂಬಿದವರಿಗೆ ಮರಣವೆಲ್ಲವೆಂದು ತಿಳಿದಿದ್ದನು. ನನಗೆ ಹತಭಾಗ್ಯನಾಗಿ ಮಾಡಬಹುದೇ? ಛೇ ಪಾಪಿ! ಪ್ರತಿ ದಿನವೂ
ಶಿವ ಶಿವ ಎಂದು ನಿನಗಾಗಿ ನನ್ನ ದೇಹವನ್ನೇ ತ್ಯಾಗ ಮಾಡಿದೆ. ಈಗಲೇ ಈ ಶಿವಲಿಂಗವನ್ನು ಕಿತ್ತು ಬಿಸಾಡುವೆನು. ಶಿವನು ದೂರಾದನು. ಇನ್ನು ಯೋಚಿಸಿ ಫಲವಿಲ್ಲ. ನನ್ನ ಮಕ್ಕಳ ಮರಣ ಹೊಂದಿರುವುದನ್ನು ಹೋಗುವೆನು. ಚಂಡಾಸುರನು ಬರುವಂತಿದೆ. ಭೀಮಸೇನ, ವಾಸುದೇವ, ದಾನವರ ಸಂಹಾರವೆಂಬ ಬಿರುದನ್ನು ಪಡೆದಿರುವ ನಾನಿರುವಲ್ಲಿ ನೀವು ಧೈರ್ಯದಿಂದ ಇರುವರಾಗಿ. ಗರ್ಭದಿಂದ ಬಂದು ನನ್ನ ಮಕ್ಕಳನ್ನು ಕೊಂದಿರುವೆ. ಅವರ ಬಲದಿಂದ, ಈ ಹರಿಯ ಬಲದಿಂದ, ಈ ಹರನ ಭಕ್ತನ ಯುದ್ಧದಲ್ಲಿ ಈ ಹರಿಯು ಆಹುತಿಯಾದರೆ ನಿಜ ನಿಜ ಶಿವಭಕ್ತ. ಆಹುತಿಯಾಗಲು ಪರನಾರಿ ಚೋರನೆಂದು ಬಿರುದನ್ನು ಪಡೆದಿರುವವನು ನೀನಲ್ಲವೇ ಶಿಖಾಮಣಿ ಚಂಡಾಸುರ? ಎಲ್ಲವೋ ರಕ್ಕಸ, ಎಲ್ಲವೋ ಅರ್ಜುನ, ಈ ಭೀಮಾರ್ಜುನರು ನಿನ್ನ ಪಾಲಿಗೆ ಯಮದೂತರೆಂದು ಭಾವಿಸು. ಮೊದಲ ಯುದ್ಧಕ್ಕೆ ನಿಲ್ಲು. ಎಲ್ಲದಕ್ಕೆ ಕಡಲಕ್ಕಿದರು ಸಿಡಿಲೆನ್ನುವುದೇ. ಕಡಲಕ್ಕಿದರು ಸಿಡಿಲೆನ್ನುವುದೇ. ಬಿಡುವೆನು ಈ ಘೋರಾಸ್ತ್ರವ. ಅಪ್ಪರಿಸಿ ಬೆಟ್ಟಿರಿದರೆ
ಚಂಡಾಸುರನು ಓಡಿ ಹೋದನು. ಎಲ್ಲಿ ಅಡಗಿದ್ರು ಬಿಡುವುದು. ನಡೆ ವಾಸುದೇವ ಹೋಗೋಣ. ಆಗಬಹುದು, ನಡೆ ಭೀಮಸೇನ. ನಡೆ ವಾಸುದೇವ ಹೋಗೋಣ. ಭೀಮನು ನಿಂತಿರುವುದರಿಂದ ನನಗೆ ಸೋಲಾಗುವುದಲ್ಲ. ಇರಲಿ, ಎನ್ನ ಮಾಯಾ ಜೋಲದಿಂದ ದ್ರೌಪದಿ ಅಂತ ನಟಿಸಿದರೆ ಆಗ ನನ್ನ ಕಾರ್ಯವು ಸಫಲವಾಗುವುದು. ಜೈ ಪರಮೇಶ್ವರ. ಪರಮಾತ್ಮ ಎಲ್ಲಿ ಹುಡುಕಿದ್ರು ಚಂಡಾಸುರನು ಕಾಣುತ್ತಿಲ್ಲ ವಾಸುದೇವ. ಸ್ವಲ್ಪ ನಿಲ್ಲಿ ಪ್ರಾಣೇಶ್ವರ. ನನ್ನನ್ನು ನನ್ನ ತವರು ಮನೆಗೆ ಕಳುಹಿಸಿ ನೀವು ಆಕೆಯನ್ನು ಇಲ್ಲಿಗೆ ಕರೆದುಕೊಂಡು ಬರಬಹುದೇ? ನಡೀರಿ, ನಾವು ಅರಮನೆಗೆ ಹೋಗೋಣ. ಹೌದು ಸಹೋದರಿ, ಇಂತಹ ಮಹಾಪತಿವ್ರತೆಯನ್ನು ನಾನೆಲ್ಲೂ ನೋಡಲಿಲ್ಲ. ನಿಜ ಕೃಷ್ಣ. ಅಣ್ಣ, ಈ ಹೇಮಾವತಿಯನ್ನು ಕರೆದುಕೊಂಡು ಬಂದರೆ ನಾನು ಖಂಡಿತವಾಗಿಯೂ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆ. ನಿಜ ಕೃಷ್ಣ, ನಿಜ. ಪಾಂಚಾಲಿಯ ಮಾತು ಸತ್ಯ. ಪರಮಪಟ್ಟದ ಹೇಮಾವತಿಯು ಓದಿರುವವನು. ನಡೆ ಕೃಷ್ಣ ಹೋಗೋಣ. ಭೀಮಸೇನ, ವಾಸುದೇವ. ನಿನ್ನ ಮೂಢತನಕ್ಕೆ ನಾನು ಏನೆಂದು ಹೇಳಲಿ? ಈ ಚಂಡಾಸುರನು ದ್ರೌಪದಿಯಂತೆ ವೇಷವನ್ನು ತಾಳಿ ಬಂದಿರುವನು. ಯೋಚಿಸದೆ ಈತನನ್ನು ಸಂಹಾರ ಮಾಡು ಭೀಮಸೇನ. ನಮ್ಮ ಒಳಗದೇನು ಛೇದನವ ಕೊನೆಗೂ ನನ್ನ ನಿಜ ವೃತ್ತಾಂತವನ್ನು ತಿಳಿಸಿದೆಯೋ? ದಾನವರ ಕುಲಕ್ಕೆ ಶತ್ರುವಾಗಿ ಜನಿಸಿರುವ ನಿನ್ನನ್ನು ಯಾರು ಕಳೆದ ಬಿಟ್ಟಿರುವರು? ಬಂದಿರಿ, ಈಗ ಎಲ್ಲರ ಮೇಲೆ ಹೋರಾಡುವೆನು. ಬೇಡ. ಆ ಶಿವನನ್ನೇ ಜ್ಞಾಪಿಸಿ ಕಾಪಾಡುತ್ತಾನೆ. ಕೆಲವೋ ಭೀಮ ಜಂಗಮನಿಗೆ ಶರಣು ಬೇಡುವವರು ನಿಮ್ಮಂತ ತಿರಕರಗ ವಿನಲ್ಲ. ನಮ್ಮಂತ ಶೋಷಿ ಹಿತ ವಂಚಕ ಆ ಶಿವನು ಇಲ್ಲಿಗೆ ಯಾಕೆ ಬರುವನು? ಮೊದಲು ಮೆರೆಯುವೆಯ ಮೂಡ, ಮುದಲಿ ಮೆರೆಯುವೆಯ ಮೂಡ, ಮನವು ಅಡಗುವುದೇ ನಿನಗೆ. ಎಲ್ಲವೋ ಚಂಡಾಸುರ, ಅಹಂಕಾರದಿಂದ ಮೆರೆಯುತ್ತಿರುವೆಯ. ಹಾಗಾದ್ರೆ ಇಲ್ಲಿಗೆ ನಿನ್ನ ಪ್ರಾಣವು ಹೋಗುತ್ತಿರುವುದು. ನಿನ್ನನ್ನು ನಂಬಿದವರಿಗೆ ಮರಣ ಬಲ್ಲದೆ ಮತ್ತಾನು ಮಕ್ಕಳನ್ನು ಕಳೆದುಕೊಂಡ ಮೇಲೆ ಇದೊಂದು ದೇಹಕ್ಕೆ ಚಿಂತೆ ಏಕೆ ಮಾಡಬೇಕು? ಕೆಲವೋ ಧರ್ಮ ಭೂಮಿ ಬಯಸುತ್ತಿರುವಾಗ ಯಾರು ಏನ್ ಹೇಳಿದರೂ ಸಾರ್ಥಕವಿಲ್ಲ. ಚಂಡಾಸುರ ಯುದ್ಧಕ್ಕೆ ಸಿದ್ಧನಾಗು. ಚಂಡಾಸುರ ಯುದ್ಧವನ್ನು ಈ ಬ್ರಹ್ಮಾಂಡವೇ ನೋಡಿ ಸಂತೋಷ ಪಡದೆ ಯುದ್ಧಕ್ಕೆ ಸಿದ್ಧನಾಗು.
ಲೆಟ್ ಗೋಲ್ಡ್ ಗುರುಜಿ ಗುರುಜಿ ಆತನ ಮರಣವು ಇಲ್ಲಿಗೆ ಮುಗಿಯಿತು. ಇನ್ನು ನೀವು ನಿಮ್ಮ ಪ್ರಯತ್ನವನ್ನು ನೆರವೇರಿಸಿಕೊಂಡು ಬಿಡಿ. ಪರಮೇಶ್ವರ, ಹರಿಹರರನ್ನು ನಂಬಿ ನಮಗೆ ಚರಣ ಸೇವಕರಾಗಿರುವ ಪಾಂಡವರು ನಮ್ಮಿಂದಲೇ ಕೀರ್ತಿಯನ್ನು ಹೊಂದಿದರು. ನಾವೆಲ್ಲರೂ ಸೇರಿ ಭೀಮ ಹೇಮಾವತಿಯರಿಗೆ ಆಶೀರ್ವಾದವನ್ನು ಮಾಡೋಣ. ಯಾರಲ್ಲಿ ಹೇಮಾವತಿಯ ಸೆರೆಬಿಡಿಸಿಕೊಂಡು ಕರೆದುಕೊಂಡು ಬರುವರಾಗಿ. ಸ್ವಾಮಿ ಪುಷ್ಪಕಲಾ, ಅದು ಅಲ್ಲಿ ನೋಡು, ನನ್ನ ಕುರುಕುಮಾರಿಯು ಸಮೇತ ಸರ್ವರು ಇಲ್ಲೇ ಇರುವರು. ಹೌದು ಹರಿಹರ ನೆರಳಿನಿಂದ ಕಾಲ ಕಳೆಯುತ್ತಿರುವ ಈ ಪಾಂಡವರಿಗೆ ಎಂದಾದರೂ ಭಯವಿರುವುದೇ? ಶಂಕರ ಪರಮಾತ್ಮ ಪರಮೇಶ್ವರ, ನಮಸ್ಕರಿಸುವೆವು. ರಾಜ ದಂಪತಿಗಳಿಗೆ ಮಂಗಳವಾಗಲಿ. ವಾಸುದೇವ, ಈ ದಂಪತಿಗಳಿಗೆ ಶುಭ ಮುಹೂರ್ತವನ್ನು ಪೂರೈಸಿ ಈ ಅಲ್ಪ ಪಾಂಡವರಿಗೆ ನಿಮ್ಮ ಜಯಾಶೀರ್ವಾದವನ್ನು ನೀಡಬೇಕೆಂದು ಬೇಡಿಕೊಳ್ಳುವೆನು. ಆಗಬಹುದು ಅರ್ಜುನ. ಭೀಮಸೇನ, ವಾಸುದೇವ, ತೆಗೆದುಕೋ ಈ ಪುಷ್ಪಹಾರವನ್ನು. ಹೇಮಾವತಿಯ ಕೊರಳಿಗೆ ಧರಿಸಿ ಈಕೆಯನ್ನು ಸ್ವೀಕರಿಸುವರು ಕೋದರ. ಅಪ್ಪಣೆ ವಾಸುದೇವ. ಹೇಮಾವತಿ, ತೆಗೆದುಕೋ ಈ ಪುಷ್ಪಹಾರವನ್ನು. ಭೀಮಸೇನನ್ನ ಕೊರಳಿಗೆ ಧರಿಸಿ. ಕಾಪಾಡಿದಂತಹ ಹರಿಹರರ ಪಾದಕ್ಕೆ ಜಯಮಂಗಳವನ್ನು ಪಡೋಣ. ಹಾಗೆ ಆಗಲಿ ದೇವ. ಪೂಜೆ ಮಾಡೋದು.
ಪಾದಕ್ಕೆ ಗೋವಿಂದ, ಎಲ್ಲಮ್ಮ ದೇವಿಯ ಪಾದಕ್ಕೆ ಗೋವಿಂದ, ರಾಮಾಂಜನೇಯರ ಪಾದಕ್ಕೆ ಗೋವಿಂದ, ಕಾಳಗಟ್ಟಮ್ಮನ ಪಾದಕ್ಕೆ ಗೋವಿಂದ, ಗ್ರಾಮ ದೇವತೆಯ ಪಾದಕ್ಕೆ ಗೋವಿಂದ. ಜೈ ನಮ ಪಾರ್ವತಿ ಪದೇ. ರಾಮ ರಾಮ ರಮ ರಾಕ್ಷಸ ಭೀಮ, ರಾಮ ರಾಮ ರಮ ರಾಕ್ಷಸ ಭೀಮ, ರವಿ ಕುಲ ಸೋಮ, ರಾಜಲನಾಮ, ರಾಮ ಜಯತು ಶ್ರೀರಾಮ, ರಾಮ ಜಯತು ಶ್ರೀರಾಮ ಸುಧಾಮ, ಅಮರ ವಿನುತ ಪದ, ಅಮರ ವಿನುತ ಪದ, ಅಮಿತ ಪದಾಯುತ ರಾಮ ಜಯತು ಶ್ರೀರಾಮ ಸುಧಾಮ. नाटक मंडली की हे हे